ಜ್ವರ ಅಂತ ನಿನ್ಗೇನು ಗೊತ್ತಾಯ್ತವ? ಯಾಕವಿ ಎಲ್ಲದೆ ಜ್ಞಾನ? ನೀನೇ ಫೋನ್ ಮಾಡಿದಾಗ ಜ್ವರ ಅಂತ ನಿಲ್ವೆ? ಹೌದವ ಹೌದು. ಈಗ ಸುಮ್ಮ ಹುಷಾರಾಗವಳೆ. ಸುಮ್ಮನ್ ನೋಡಕ್ಕೆ ಅಂತಾನೆ ಬಂಗಾರತ್ತೆ ಬಂದವ್ರೆ. ಹೌದೇ? ಇಲ್ಲಿ ಫೋನ್ ಕೊಡು. ಕೊಟ್ಟೆ. ನೀವಿರುವಾಗ ನಂಗೆ ಯಾಕೆ ಭಯ ಅಮ್ಮವ್ರೆ? ಎಷ್ಟು ಬೇಗ ನಿಮ್ಮನ್ನ ನನ್ನ ಮೆಸ್ ನಾನು ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇಲ್ಲಿಂದ ಆಗ್ಲೇ ಹೊರಟಿವ್ನಿ. ಅಮ್ಮವ್ರೆ, ನಾನು ಬರೋ ಹೊತ್ತಿಗೆ ಹೊಸಿ ಮೆಸ್ನ ಶುಚಿ ಮಾಡಕ್ಕೆ ಹೇಳಿ. ನಾನು ಬಂದ್ಮೇಲೆ ಮೊದಲನೇ ಕೆಲಸನೇ ನನ್ನ ಒಲೆ ಕೈ ಮುಗ್ದು ಬೆಂಕಿ ಹಚ್ಚಿ ಅಡಿಗೆ ಮಾಡಬೇಕು. ಆಗ್ಲೇ ಈ ಜೀವಕ್ಕೆ ಸಮಾಧಾನ. ಇಲ್ಲ ಅಂದ್ರೆ ನನ್ನ ಜೀವನೇ ಓದಂಗಿ. ಆಯ್ತು ಪುಟ್ಟಕ್ಕ, ನೀನು ಆರಾಮಾಗಿ ಬಾ. ನೀನು ಬರೋ ಹೊತ್ತಿಗೆ ಇಲ್ಲೆಲ್ಲ ಸರಿ ಹೋಗಿರ್ತೈತೆ. ಸರಿ ಹೋಯ್ತದ? ಇವಾಗ ಏನು ಸರಿ ಇಲ್ಲ ಅಲ್ಲಿ? ಅಂದರೆ ಅದೇ ಪುಟ್ಟಕ್ಕ, ನೀನು ಬರೋ ಹೊತ್ತಿಗೆ ಮೆಸ್ನೆಲ್ಲ ಶುಚಿ ಮಾಡಿಸಿಟ್ಟಿರ್ತೀನಿ ಅಂತ ಹೇಳ್ದೆ ಆಟೆ. ಓ ಸರಿ ಅಮ್ಮವ್ರೆ. ಸಿರಿನ ಸ್ನೇಹನ ಕೇಳ್ದೆ ಅಂತ ಹೇಳಿ ನಾನು ಫೋನ್ ಮಾಡಕ್ತೀನಿ. ಸರಿ ಪುಟ್ಟಕ್ಕ. ನಾ ಹೇಳಲಿಲ್ವಾ ಪುಟ್ಟಮ್ಮಿ ಜೀವ ಇಟ್ಕೊಂಡ್ರದೆ ಮೆಸ್ನಾಗೆ ಅಂತ? ಅವ್ವ ಬಂದಾಗ ಮೆಸ್ ಬಾಗ್ಲು ಏನಾದ್ರೂ ಮುಚ್ಚಿದ್ರೆ ಅವ್ವ ಖಂಡಿತವಾಗ್ಲೂ ಬದುಕಿರಲ್ಲ ಅತ್ತೆ. ಖಂಡಿತವಾಗ್ಲೂ ಬದುಕಿರಲ್ಲ. ಬಿಡ್ತು ನವಸಾನ, ಹಾಗೆಲ್ಲ ಏನೂ ಆಗಕ್ಕಿಲ್ಲ. ಪುಟ್ಟಕ್ಕ ಬರೋ ಹೊತ್ತಿಗೆ ಈ ಸಮಸ್ಯೆ ಎಲ್ಲ ಬಗೆಹರಿದು ಮತ್ತೆ ಮೆಸ್ ಬಾಗ್ಲು ತೆಗ್ದಿರ್ಬೇಕು. ಆದರೆ ಅದು ಹೇಗೆ ಸಾಧ್ಯ ಅತ್ತೆ? ನನಗೂ ಏನೂ ಒಳಿತಿಲ್ಲ ಕಣವ. ಆದರೆ ಇದಕ್ಕೆಲ್ಲ ಏನಾನ ಒಂದು ದಾರಿ ಕಂಡು ಹಿಡಿಲೇಬೇಕು. ಪುಟ್ಟಕ್ಕ ಮಾತಾಡಿದ್ದನ್ನ ನೆನೆಸ್ಕೊಂಡ್ರೆ ನನಗೆ ದಿಗ್ಲಾಗ್ತೈತೆ.